ಪುತ್ತೂರು ನಗರದ ಹೃದಯ ಭಾಗದಲ್ಲಿ ಇರುವಂತಹ ಹಾಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ 5.16 ಎಕರೆ ಜಾಗದಲ್ಲೇ ಸುಸಜ್ಜಿತವಾಗಿ 300 ಹಾಸಿಗೆ ಸಾಮರ್ಥ್ಯದ ಸರ್ಕಾರಿ ಮೆಡಿಕಲ್ ಆಸ್ಪತ್ರೆ ಆಗಲಿ ಅಂತ ಸರ್ಕಾರಿ ಆಸ್ಪತ್ರೆಯ ರಕ್ಷಾ ಸಮಿತಿ ನಿಕಟಪೂರ್ವ ಸದಸ್ಯರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಕ್ಷಾ ಸಮಿತಿಯ ನಿಕಟಪೂರ್ವ ಸದಸ್ಯರಾದ ರಫೀಕ್ ದರ್ಬಿ ಅವರು, ರಾಜೇಶ್ ಬನ್ನೂರು ಹಾಗೂ ವಿದ್ಯಾ ಅರ್ಗವ್ರೆ ಕಳೆದ ಬಾರಿಯ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪುತ್ತೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಆಗಬೇಕೆಂಬುದು ಜನರ ಆಗ್ರಹವಾಗಿತ್ತು. ಅದಕ್ಕಿಂತ ಹಿಂದಿನ ಸರ್ಕಾರ ಇದ್ದಾಗ ಆಗಿನ ಶಾಸಕರಾದ ಶಕುಂತಲಾ ಶೆಟ್ಟಿಯವರು ಬನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೇಡಿಯಾಪುನಲ್ಲಿ ಮೆಡಿಕಲ್ ಕಾಲೇಜಿಗಾಗಿ ಸ್ಥಳ ಕಾಯ್ದಿರಿಸುವ ಮೂಲಕ ಮೆಡಿಕಲ್ ಕಾಲೇಜಿಗೆ ಪ್ರಸ್ತಾವನೆಯನ್ನ ಆಗ ಸಲ್ಲಿಸಿದ್ರು. ಪುತ್ತೂರಿನ ಜನರ ಬೇಡಿಕೆಯಂತೆ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜಿಗೆ ಪುತ್ತೂರಿನಲ್ಲಿ ಕಳೆದ ಸಾಲಿನ ಶಾಸಕರಾದ ಸಂಜೀವ ಮಠಂದೂರು ಅವರು ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯ ಆರೋಗ್ಯ ಇಲಾಖೆಯು ಪುತ್ತೂರಲ್ಲಿ ಮೆಡಿಕಲ್ ಕಾಲೇಜು ಆಗಬೇಕಾದ್ರೆ 300 ಬೆಡ್ನ ಸರ್ಕಾರಿ ಆಸ್ಪತ್ರೆ ಇರಬೇಕು ಎಂಬುದನ್ನು ಮನಗಂಡು 300 ಬೆಡ್ನ ಸರ್ಕಾರಿ ಆಸ್ಪತ್ರೆಯು 100 ಬೆಡ್ನ ಆಸ್ಪತ್ರೆ ಇರುವ ಜಾಗದಲ್ಲಿ ಆಗಬೇಕಾದ್ರೆ ಸರಿಸುಮಾರು 5 ಎಕರೆಗಿಂತ ಹೆಚ್ಚು ಸ್ಥಳ ಬೇಕು ಎಂಬ ಆರೋಗ್ಯ ಇಲಾಖೆಯ ಮಾಹಿತಿಯನ್ನ ಆಧರಿಸಿ 2.5 ಎಕರೆಯಷ್ಟು ಜಾಗ ಇದ್ದ ಈ ಸರ್ಕಾರಿ ಆಸ್ಪತ್ರೆ ಸುತ್ತಮುತ್ತಲು ರಿಜಿಸ್ಟರ್ ಆಫೀಸ್, ತಾಲೂಕು ಕಚೇರಿ, ಕಾರಾಗೃಹ ಇನ್ನಿತರ ಉಳಿದ ಸರ್ಕಾರಿ ಆಸ್ಪತ್ರೆಯ ಸುತ್ತಮುತ್ತ ಸರ್ಕಾರಿ ಸ್ಥಳಗಳನ್ನು ಸೇರಿಸಿ 5 ಎಕರೆ 16 ಸೆನ್ಸ್ ಸ್ಥಳ ಭರ್ತಿ ಮಾಡಿಸಿ ಅಂದಿನ ಸರ್ಕಾರಿ ಆರೋಗ್ಯ ಇಲಾಖಾಧಿಕಾರಿಗಳ ಶಿಫಾರಸ್ಸಿನ ಮೂಲಕ 300 ಬೆಡ್ ಸರ್ಕಾರಿ ಆಸ್ಪತ್ರೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಪುತ್ತೂರು ಪೇಟೆಯಿಂದ ಬಹುದೂರದಲ್ಲಿರುವ ಬನ್ನೂರು ಪಂಚಾಯತ್ ವ್ಯಾಪ್ತಿಯ ಸೇಡಿಯಾಪುವಿನಲ್ಲಿ 300 ಬೆಡ್ನ ಸರ್ಕಾರಿ ಆಸ್ಪತ್ರೆ ಮಾಡಿದ್ದಲ್ಲಿ ಜನರಿಗೆ ಅತಿ ಕಷ್ಟವಾಗುವ ಸಾಧ್ಯತೆ ಇದೆ. ಜನರ ಆರೋಗ್ಯದ ಮತ್ತು ಪ್ರಯಾಣ ಅನುಕೂಲದ ದೃಷ್ಟಿಯಲ್ಲಿ ಜನರ ಬೇಡಿಕೆಗನುಗುಣವಾಗಿ 300 ಬೆಡ್ನ ಸರ್ಕಾರಿ ಆಸ್ಪತ್ರೆಯು ಯಾವ ಕಾರಣಕ್ಕೂ ಬನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೇಡಿಯಾಪಿಗೆ ಹೋಗಕೂಡದು. ಒಂದು ವೇಳೆ ಸರ್ಕಾರಿ ಆಸ್ಪತ್ರೆ ಸೇಡಿಯಾಪಿಗೆ ಹೋದಲ್ಲಿ ಬಡ ಹೊರ ರೋಗಿಗಳು ಅತಿ ಹೆಚ್ಚು ಪರದಾಡುವ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತದೆ ಎಂದು ಹೇಳಿದ್ರು. 10 ಪ್ರದೇಶದ ಜನರು ಬರ್ತಾರೆ. ಅದು ರೋಗಿಗಳು ನೀವು ಆಲೋಚನೆ ಮಾಡಿ, ಡಯಾಲಿಸಿಸ್ ರೋಗಿಗಳೆಲ್ಲ ಹೋಗಿ ನೀವು ಮುಖತವಾಗಿ ಭೇಟಿಯಾಗಿ ಕೇಳಿ, ನಿಮಗೆ ಆಸ್ಪತ್ರೆ ಇಲ್ಲಿ ಬೇಕಾ ಅಂತ ಕೇಳಿ. ಅವರು ನಿರಂತರ ರೋಗಿಗಳು, ನಿಮಗೆ ಇಲ್ಲಿ ಆಸ್ಪತ್ರೆ ಬೇಕಾ ಅಲ್ಲಿ ಬೇಕಾ ಕೇಳಿ ಹೇಳುದಲ್ಲ. ನೋಡಿ, ಆಸ್ಪತ್ರೆ ಮಾಡುವ ಉದ್ದೇಶ ಜನರಿಗೆ ಡೈಲಿ ಸೇವೆಗೆ, ಮೆಡಿಕಲ್ ಕಾಲೇಜು ಮಾಡುವ ಉದ್ದೇಶ ಯಾರಿಗೆ? ಕಲಿಯುವವರಿಗೆ. ಕಲಿಯುವಲ್ಲಿಗೆ ಜನ ಹೋಗ್ತಾರ, ಆಸ್ಪತ್ರೆಗೆ ಬರ್ತಾರ. ನೀವು ಆಲೋಚನೆ ಮಾಡಬೇಕು. ನಾವು ಯಾವುದೇ ಇಲ್ಲಿ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ. ನಮ್ಮ ಉದ್ದೇಶ ಒಂದೇ, ಸಾರ್ವಜನಿಕರು ತೀರ್ಮಾನ ಮಾಡಬೇಕು. ಸಾರ್ವಜನಿಕರಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ನಾವು ಇಲ್ಲಿ ಆಗಬೇಕು ಅಂತ ಹೇಳ್ತಾ ಇದ್ದೇವೆ ವಿನಃ ಸಾರ್ವಜನಿಕರಿಗೆ ನಾವು ಬಿಟ್ಟದ್ದು. ಯಾಕೆಂತ ಹೇಳಿದ್ರೆ, ನೀವು ಪತ್ರಕರ್ತರು, ಸಾರ್ವಜನಿಕರ ಅಭಿಪ್ರಾಯವನ್ನು ತಗೊಳ್ಬೇಕಾದ್ದು ನಿಮ್ಮ ಕರ್ತವ್ಯ. ಇಲ್ಲಿ ನಮ್ಮ ಉದ್ದೇಶ ರೋಗಿಗಳು ಮತ್ತು ಸಾರ್ವಜನಿಕರಿಗೆ ಬೇಕಾದ 40 ಎಕರೆ ಜಾಗ ಮಿನಿಮಮ್ ಮೆಡಿಕಲ್ ಕಾಲೇಜ್ಗೆ ಬೇಕು. ಅಲ್ಲಿ ಮೆಡಿಕಲ್ ಕಾಲೇಜ್ 40 ಎಕರೆ ಜಾಗ ಇಲ್ಲ. ಅದಕ್ಕಾಗಿ ನಾವು ಹೇಳೋದು, ಮುಂದೆ ಇಲ್ಲಿ ಇನ್ನೂ ಮೆಡಿಕಲ್ ಕಾಲೇಜ್ ಬರೋದಿದ್ರೆ ಜನರು ಸುಮ್ಮನೆ ಅಲ್ಲಿಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಜನರಿಗೆ 300 ಬೆಡ್ಡಿನ ಆಸ್ಪತ್ರೆ ಇಲ್ಲಿ ಆಗಲಿ, ನೀವು ಮೆಡಿಕಲ್ ಕಾಲೇಜ್ಗೆ ನಾವು ಒಟ್ಟಿಗೆ ಸೇರ್ತೇವೆ, ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ. ನಮಗೆ ಸಂತೋಷ ಅಲ್ಲ? ಇಲ್ಲಿ ಯಾವುದು ಆಸ್ಪತ್ರೆ ಉಂಟಲ್ಲ, ಇಲ್ಲಿ ಮಾಡ್ಬೋದು. ಇಲ್ಲಿ ಆಸ್ಪತ್ರೆ ಇನ್ನೂ ಇದೆ. 300 ಬೆಡ್ಡಿನ ಆಸ್ಪತ್ರೆ ಮಾಡಿ ಈ ಆಸ್ಪತ್ರೆ ಕೆಡವಬೇಕಾಗಿಲ್ಲಲ್ಲ. ಇಲ್ಲಿ ನಮಗೆ ಸಾಕಷ್ಟು ಜಾಗ ಉಂಟಲ್ಲ. 5 ಎಕರೆ 16 ಸೆನ್ಸ್ ಜಾಗವನ್ನ ನೀತಿಗೊಳಿಸಿದ ಯಾಕೆ? ಈ ಆಸ್ಪತ್ರೆ ಉಳಿಸಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರ ಮಂಡಲಾಧ್ಯಕ್ಷ ಶಿವಕುಮಾರ್ ಪಿಬಿ, ಪ್ರಧಾನ ಕಾರ್ಯದರ್ಶಿ ಯುವರಾಜ್ ಪೆರಿಯತೋಡೆ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.